ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ನಾನು ತುಂಬ ಚೆನ್ನಾಗಿದ್ದೀನಿ. ಅಂದಂಗೆ ಇವತ್ತು ಆಚೆ ಹೊರಟಿದ್ದೆ. ಅಂದರೆ ನಾನು ಸ್ವಲ್ಪ ಪರ್ಸ್ನಲ್ ಕೆಲಸ ಇದ್ದಿದ್ದರಿಂದ ಹಾಗಾಗಿ ಆಚೆ ಹೊರಟಿದ್ದೀನಿ. ಹಾಗೆ ನನ್ನ ಫ್ರೆಂಡ್ ಪಲ್ಲವಿನೂ ಸಹ ಅಲ್ಲೇ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾಳೆ. ಹಾಗೆ ಬರ್ತಾ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾಳೆ. ನಾನು ಪಲ್ಲವಿ ಮೊದಲೇ ಮಾತಾಡ್ಕೊಂಡಿದ್ದ ಹಾಗೆ ಒಂದು ಪ್ಲೇಸ್ ಫಿಕ್ಸ್ ಮಾಡ್ಕೊಂಡಿದ್ವಿ. ಅಲ್ಲಿ ಇಬ್ಬರೂ ಮೀಟಾಗಿ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿ. ಹಾಗೆಯೇ ಪಲ್ಲವಿನೂ ಬಂದಳು. ಸರಿ ಅಂತ ಹೇಳಿ ಹೊರಟ್ವಿ ಇಬ್ಬರೂ ಜೊತೆಲೆ. ನಾನು ಮಾತಾಡಿದ್ರು ಮೋಸ್ಟ್ಲಿ ಕೇಳಿಸಲ್ಲ ಅಂತ ಅನ್ಸುತ್ತೆ. ಬರೀ ಸೌಂಡೇ ಇದೆ ನೋಡಿ ಫ್ರೆಂಡ್ಸ್, ಎಷ್ಟು ವೇಟ್ ಮಾಡಿದ್ದಾರೆ. ಬೇಗ ಬರ್ತೀನಿ ಅಂದ್ಬಿಟ್ಟು 50 ಮಿನಿಟ್ಸ್ ವೇಟ್ ಮಾಡಿ ಸೌಂಡ್. ಆ್ಯಕ್ಚುಲಿ ನಾನೇನು ಲೇಟಾಗಿ ಬರಲಿಲ್ಲ, ಬಸ್ ಲೇಟಾಗಿ ಬಂತು. ಇವಳು ನನ್ನ ಮೇಲೆ ಬಸ್ ಲೇಟಾಗಿ ಬರೋದಿಲ್ಲ, ಇವಳೇ ಆಯಿತು ಬಿಡಮ್ಮ. ಯಾವಾಗಲೂ ಇವಳೇ ಲೇಟಾಗಿ ಬರ್ತಾ ಇತ್ತು. ಬಟ್ ಇವತ್ತು ನಾನು ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಇಷ್ಟೆಲ್ಲ ಬೈಕೊಳ್ತಾ ಇದ್ದಾಳೆ. ಅವಾಗಿಂದ ಅದೇ ಡಿಸ್ಕಷನ್ ಮಾಡ್ತಾ ಇದ್ದಾಳೆ. ಲೇಟಾಗಿ ಬಂದೆ. ಆಫೀಸಲ್ಲಿ ಇರಬೇಕಿತ್ತು. ಬಟ್ ಇನ್ನೂ ಇಲ್ಲೇ ಇಲ್ಲಿ ಮಲ್ಲೇಶ್ವರ ಬಂದಿದ್ದೇವೆ. ನಾವು ಮನೆಗೆ ಬಂದು ಆಮೇಲೆ 9:30ಗೆ ಎಕ್ಸಾಕ್ಟಾಗಿ ಹೋಗ್ಬೇಕಂದ್ರೆ ನಮಗೆ ಆಫ್ಟರ್ನೂನ್ ಟ್ರೈನಿಂಗ್ ಇದೆ. ಸೊ ಹಾಗಾಗಿ ಟ್ರೈನಿಂಗ್ ಅಟೆಂಡ್ ಮಾಡೋಕ್ಕಾಗಲ್ಲ. ಆದರೂ ಹೇಳ್ತಾ ಇದ್ರೆ ಇವಳಿಗೆ ಅರ್ಥ ಮಾಡ್ಕೊಂಡಂತೆ ಏನು ಟ್ರೈನಿಂಗ್ ಏನು ಅಷ್ಟು ಇಂಟ್ರೆಸ್ಟ್ ಆಗಿ ಏನು ಕೇಳಿಸ್ಕೊಂಡ್ಬಿಡಲ್ಲ ಇವಳು. ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತು ಅನ್ನೋ ಥರ ನಾವು ಟ್ರೈನಿಂಗ್ ಏನು ಅಷ್ಟು ಇಂಟ್ರೆಸ್ಟ್ ಆಗಿ ಏನು ಕೇಳಲ್ಲ, ಏನಿಲ್ಲ. ಇವಳು ಏನು ಹೇಳ್ತಾಳೆ ಅಂದರೆ ಟ್ರೈನಿಂಗ್ ಮಿಸ್ ಆಗಿಬಿಡುತ್ತೆ ಅಂತ ಮೊಬೈಲಲ್ಲಿ ಲಾಗಿನ್ ಆಗಿ ನಾನು ಈಗ ಹೋಗಿ ಇಸ್ಕೋಬೇಕಲ್ಲ, ಕಲೆಕ್ಟ್ ಮಾಡಬೇಕಲ್ಲ ಲ್ಯಾಪ್ಟಾಪು. ಅದಕ್ಕೆ ಲೇಟ್ ಆಗಿದೆ. 9 to 9 ಅವರೇ ಹೇಳಿರೋದು ಟೈಮ್. ನೈಟ್ 9 ಗಂಟೆ ಆದರೂ ಹೋಗೋಣವ. ನಮ್ಮ ಸುಮ್ಮನೆ ಏನು ಹೇಳಿದ್ದು, ನಮ್ಮ ಹಿರಿಯರು ಏನು ಹೇಳಿದ್ರು ಅಂತ. ಎಷ್ಟು ಗಂಟೆ ಬಿಡಬೇಕು ಅಂತ ಕರೆಕ್ಟಾಗಿ 9:30 ನಮ್ಮ ಅವ್ರ ಹೆಸರೆಲ್ಲ ಹೇಳೋ ಆಗಿಲ್ಲ. ಓಕೆ, ಅದೆಲ್ಲ ಮಾಡುವ ದೀಪ. ಇದು ಇವತ್ತಿನ ಕತೆ. ನಾನು ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಲೇಟ್ ಆಯಿತು ಅಂತ ಅವಾಗಿಂದ ಗೊತ್ತಾನೆ ಇಲ್ಲ. 20 ಮಿನಿಟ್ಸ್ ಲೇಟಾಗಿ ಬಂದಿದ್ದೀನಿ. ಸೊ ಹಾಗಾಗಿ ಪಲ್ಲವಿ ಅವರು ನನಗೆ ಬೈತಾ ಇದ್ದಾರೆ, ಯಾವಾಗಲೂ ಲೇಟೇನು ಮಾಡಲ್ಲ ಆಯಿತಾ. ಇವಳು ಏನೋ ಒಂದು ಮಿಸ್ಕಮ್ಯುನಿಕೇಷನ್ ಇಬ್ಬರ ಮಧ್ಯೆ ಏನಾಗ್ಬಿಡುತ್ತೆ ಅಂದರೆ, ನಾನು ಆಲ್ರೆಡಿ ರೆಡಿಯಾಗಿರ್ತೀನಿ, ಬಟ್ ಏನು ಕಳೆದೋಗ್ಬಿಟ್ಟು ಅಥವಾ ಬಸ್ ಲೇಟಾಗಿ ಈ ಥರ ಲೇಟ್ ಆಗಿಬಿಡುತ್ತೆ. ನಾನೇನು ಮಾಡಲಿ, ಇವಳು ಲೇಟಾಗಿ ಬರೋದು ಅದು ಏನೋ ಒಂದಾಗಿ ಲಾಸ್ಟಲ್ಲಿ ನಾನೇ ಲೇಟಾಗೋ ಥರ ಆಗ್ಬಿಡುತ್ತೆ. ಇವತ್ತು ಬಸ್ಸಲ್ಲಿ ಒಂದು ರಾಮಾಯಣ. ಎಷ್ಟು ರಶ್ ಅಂತ ಹೇಳಿದ್ರೆ ಬಸ್ಸಲ್ಲಿ ತುಂಬ ಅಂದರೆ ತುಂಬ ರಶ್ ಇದೆ. ಹಾಗಾಗಿ ಲೇಟಾಗಿ ಮತ್ತು ಟ್ರಾಫಿಕ್ಕು ಎಲ್ಲ ಇದೆ. ಹೋಗೋಷ್ಟರೊಳಗೆ ಲೇಟ್ ಆಗುತ್ತೆ. ಹಾಗಾಗಿ ಏನೋ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತೇನೆ. ನಂಗೆ ಗೊತ್ತಿಲ್ಲ ಎಷ್ಟು ನೀಟಾಗಿ ವಾಯ್ಸ್ ಕೇಳಿಸುತ್ತೆ ನಮ್ಮದು ಅಂತ, ಏಕೆಂದರೆ ನನ್ನ ಹತ್ರ ಮೈಕ್ ಇಲ್ಲ. ಇವಳ ವಾಯ್ಸ್ ಜೋರಿದೆ. ಜೋರಾಯ್ತಾ ನೋಡೋಣ. ಮನೆಗೆ ಹೋದ್ಮೇಲೆ ಕೇಳಿಸ್ಕೊ ಯಾರು ವಾಯ್ಸ್ ಜೋರಾಗಿರುತ್ತೆ ಅಂತ. ಇಲ್ಲಿ ಇಷ್ಟು ಸೈಲೆಂಟಾಗಿ ಮಾತಾಡ್ತಾಳೆ. ಎಷ್ಟು ಮಾತಾಡ್ತಾಳೆ ಗೊತ್ತಾ ಇವಳು. ನಾನು ಸ್ಟಾರ್ಟಿಂಗ್ ಇವಳನ್ನ ನೋಡಿದಾಗ ಇಂಟರ್ವ್ಯೂದಿನ ನೋಡಿದ್ದು. ಇಬ್ಬರೂ ಒಂದೇ ದಿನ ಇಂಟರ್ವ್ಯೂ ಇದು ಮಾಡಿದ್ದು. ಆನ್ಬೋರ್ಡಿಂಗ್ ಒಂದೇ ದಿನ ಆಗಿದ್ದು. ಇಂಟರ್ವ್ಯೂ ದಿನ ಮಾತಾಡ್ತಾ ಇದ್ಲು. ಎಷ್ಟು ಮಾತಾಡ್ತಾ ಇದ್ಲು ಅಂದರೆ, ಏನಪ್ಪ ಈ ಹುಡುಗಿ ಬಾಯಿ ಸುಮ್ಮನೆ ಇರಲ್ವಾ ಅಂತ. ಇವಳು ನನ್ನ ಬಗ್ಗೆ ಅಂದ್ಕೊಂಡಿದ್ಲಂತೆ, ಈ ಹುಡುಗಿ ಏನು ಮಾತಾಡೋದೇ ಇಲ್ವಾ ಅಂತ. ಸೊ ತುಂಬ ಸೈಲೆಂಟ್. ಬಟ್ ಆಮೇಲೆ ಗೊತ್ತಾಯ್ತು ಸೈಲೆಂಟ್ ಅಲ್ಲ ವೈಲೆಂಟು ಅಂತ.
ಮತ್ತು ನಾವು ಅಲ್ಲಿಂದ ಬೇರೆ ಬಸ್ನ ಹತ್ಕೊಂಡು ಹೊರಟ್ವಿ. ಬಟ್ ಏನಾಯಿತು ಅಂದರೆ ಪಲ್ಲವಿ ಸ್ವಲ್ಪ ಲೇಟಾಗಿ ಮಲಗಿದ್ಲಂತೆ. ಹಾಗೆ ಬೇಗನೆ ಎದ್ದಿದ್ದಕ್ಕೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಬಸ್ಸಲ್ಲಿ ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಈ ಥರ. ಸೊ ನಾನು ಯಾವುದಕ್ಕೂ ಒಂದು ಇರಲಿ ಇವಳಿಗೆ ತೋರಿಸೋಣ ಅವಳು ಎದ್ಮೇಲೆ ಅಂತ ಹೇಳಿ ಒಂದು ವಿಡಿಯೋನ ಮಾಡಿಕೊಂಡೆ. ಸೊ ಅವಳು ತೋರಿಸು, ಈ ವಿಡಿಯೋ ತೋರಿಸು ಅಂತ ಹೇಳ್ತಾ ಇದ್ಲು. ಬ್ಲಾಗ್ ಬರುತ್ತಲ್ಲ ಅದರಲ್ಲೇ ನೋಡು ಅಂತ ಹೇಳಿದೆ. ಆಮೇಲೆ ಆಫೀಸ್ಗೆ ಹೋಗಿ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಆದ್ವಿ. ಹೋಗುವಾಗ ಹೊಟ್ಟೆ ಹಸಿತಾ ಇದೆ, ಸೊ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲೇ ಪಕ್ಕದಲ್ಲಿರೋಂಥ ಮಾಲ್ಗೆ ಹೋಗಿ ಬರ್ಗರ್ ಆರ್ಡರ್ ಮಾಡಿ ಬರ್ಗರ್ ಎಲ್ಲ ತಿಂದು. ಪಲ್ಲವಿ ಆ್ಯಕ್ಚುಲಿ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿಬಿಟ್ಟು ವೆಜ್ ತೊಗೊಂಡಿದ್ದಾಳೆ. ನಾನು ಮತ್ತು ಸಂಗೀತ ಅವ್ರನ್ನ ನಾನು ಆವಾಗಿಂದ ತೋರಿಸೇ ಇಲ್ಲ ಪಾಪ. ಆ್ಯಕ್ಚುಲಿ ನಾನು ಮತ್ತು ಸಂಗೀತ ಅವರು ನಾನ್ ವೆಜ್ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ನಾವು ಬಸ್ಸಲ್ಲಿ ಬಂದಿದ್ದವಲ್ಲ, ಸೊ ಹಾಗಾಗಿ ಕಂಪ್ನಿಯಿಂದ ಲ್ಯಾಪ್ಟಾಪ್ ಎಲ್ಲ ಇಸ್ಕೊಂಡು ಬಂದಮೇಲೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಆವಾಗಿಂದಲೂ ಬಸ್ ಬರ್ತಾನೆ ಇಲ್ಲ. ಆ್ಯಕ್ಚುಲಿ ನನ್ನ ಫೋನಲ್ಲಿ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೋ ಅಂತ ಹೇಳ್ಬಿಟ್ಟು ಪಲ್ಲವಿ ಫೋನ್ ಏನಿದೆ ಆ ಫೋನ್ ತೊಗೊಂಡು ವೀಡಿಯೋ ಮಾಡ್ತಾಯಿದ್ದೆ, ಅಂದರೆ ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಅದು ಏನಾಯಿತು, ಕೆಳಗಡೆ ಬಿಡೋಗ್ಬಿಡ್ತು. ಇವತ್ತು ಯಾವ ಬೆಲ್ ಬೀಳಿಸಿದ್ದು, ಬಟ್ ಸದ್ಯ ಏನೂ ಆಗಲಿಲ್ಲ, ಕೆಳಗಡೆ ಬಿಟ್ಟು ಅಷ್ಟೇ. ಬೆಳಗ್ಗೆಯಿಂದ ಬಯಸ್ಕೊಳ್ಳೋದೇ ಆಗೈತೆ ಪಲ್ಲವಿ ಕೈಲಿ. ನಾನಂತೂ ಒಂದು ಟೈಮ್ ಲೇಟ್ ಆಯಿತು, ಇನ್ನೊಂದು ಮೊಬೈಲ್ ಬಿಡಿಸಿದ್ದಾಯಿತು. ಆಮೇಲೆ ನನಗೆ ಲ್ಯಾಪ್ಟಾಪು ಬೇರೆ ಬ್ರ್ಯಾಂಡ್ ಕೊಟ್ಟಿದ್ರು, ಮತ್ತು ಬೇರೆ ಬ್ರ್ಯಾಂಡ್ದು ಲ್ಯಾಪ್ಟಾಪ್ ಕೊಟ್ಟಿದ್ರು. ಸೊ ಹಾಗಾಗಿ ನಾನು ಪಲ್ಲವಿ ನಿನಗೆ ಈ ಬ್ರ್ಯಾಂಡದ ಲ್ಯಾಪ್ಟಾಪ್ ಕೊಟ್ಟಿರೋದು ನಂಗೆ ಇಷ್ಟನೇ ಆಗ್ತಾಯಿಲ್ಲ, ನಂಗೆ ಬೇಜಾರಾಗ್ತಿದೆ ಅಂತ ಹೇಳಿದೆ. ಸೊ ಹಾಗಾಗಿ ಅವಳು ಎಲ್ಲ ಚೆಕ್ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿತ್ತು. ಆಮೇಲೆ ಒಂದು ಸಲ ಶಟ್ ಆನ್ ಮಾಡಿದ್ಲು. ಬಟ್ ಅದೇನಾಗೋಯ್ತು ಅಂತ ಹೇಳಿದ್ರೆ ಲ್ಯಾಪ್ಟಾಪು ಇದ್ದಕ್ಕಿದ್ದಂಗೆ ವರ್ಕ್ ಆಗದೆ ನಿಂತೋಯ್ತು, ಮೀನ್ಸ್ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ಇಟ್ಕೊಂಡು ಪಲ್ಲವಿ ನನಗೆ ನೀನು ಹೇಳಿದ್ದಕ್ಕೆ ಎಲ್ಲ ಈ ಥರ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ರೇಗಿಸ್ತಾ ಇದ್ಲು. ಸೊ ನಾನು ಇವಾಗಷ್ಟೇ ಮನೆಗೆ ರೀಚ್ ಆದೆ. ನೋಡಿದ್ರಲ್ಲ ಹೇಗಿತ್ತು ಇವತ್ತು ಫ್ರೆಂಡ್ಸ್ ಜೊತೆ ಕಾಮಿಡಿ ಮಾಡಿಕೊಂಡು ಯಾವ ಥರ ಡೇನ ನಾನು ಸ್ಪೆಂಡ್ ಮಾಡಿದೆ ಅಂತ ಹೇಳಿ. ಸಂಗೀತ ಅವರು ಆನ್ ದ ವೇ ಹಂಗೆ ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಅವ್ರು ಮನೆ ಬಂದು ಬೇರೆ ಕಡೆ ಲೊಕೇಟ್ ಆಗಿರೋದ್ರಿಂದ ಅವರು ಬೇರೆ ಬಸ್ಸಲ್ಲಿ ಹೋದರು. ನಾನು ಮತ್ತು ಪಲ್ಲವಿ ಒಂದೇ ಬಸ್ಸಲ್ಲಿ ಬಂದ್ವಿ. ಬೇರೆ ಬಸ್ಸಲ್ಲಿ ಹೋಗ್ಬೇಕಾಗಿರೋದು ಅವಳು ಅಲ್ಲಿಂದ. ಮತ್ತು ಅವಳು ಸ್ಟಾಪಲ್ಲಿ ಇಳ್ಕೊಂಡು ಮತ್ತೆ ಅವಳು ಬೇರೆ ಬಸ್ ಹತ್ತಿ ಹೊರಟ್ಲು. ಬಟ್ ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ವೀಡಿಯೋನ. ಯಾರಿಗಾದ್ರೂ ಈ ಲಾಗ್ ಇಷ್ಟ ಆಗಿದ್ದರೆ ಈ ಕೂಡಲೇ ಲೈಕ್ ಮಾಡಿ. ಇದೇ ಫಸ್ಟ್ ಟೈಮ್ ಯಾರಾದರೂ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.